ಇಂದು ತಮ್ಮ ಎದುರುಗಡೆ ನಾನು ಬಂದಿರುವುದು ಒಂದು ದುಃಖದ ಸಂಗತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ. ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿರುವಂತಹ, ಹಿರಿಯ ಜೀವಿಯಾಗಿರುವಂತಹ ದಿವಂಗತ ಮಾಣಿಕಪ್ಪ ರಮಣ್ಣ ಗಾದಾರವರು ಇಂದು ಬೆಳಗ್ಗೆ ದೈವಾಧೀನರಾಗಿದ್ದ ಸುದ್ದಿ ಕೇಳಿ ನಮಗೆ ದೊಡ್ಡ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ. ಮಾಣಿಕಪ್ಪ ಗಾದಾ ಸರ್ ಅವರು ಸುಮಾರು 50 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಬೆಳೆಸಿ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿರುವಂತಹ ಈ ನಾಯಕರು ಕೇವಲ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ, ಖಾದಿ ಪ್ರಚಾರದಲ್ಲಿ, ಸಾಮಾಜಿಕ ಸೇವೆಯಲ್ಲಿ, ರಾಜಕೀಯದಲ್ಲಿ, ಉದ್ಯಮದಲ್ಲಿ ತಮಗೆ ತಾವು ತೊಡಗಿಸಿಕೊಂಡು ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ ಮತ್ತು ಎಲ್ಲರ ಜೊತೆ ಸೇರಿಕೊಂಡು ಅವರು ಪ್ರತಿಯೊಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಂತಹ ವ್ಯಕ್ತಿ. ಹೀಗಾಗಿ ಇವರು ಕೇವಲ ಗಾದಾ ಕುಟುಂಬದ ಹಿರಿಯ ಸದಸ್ಯರಾಗಿರಲಿಲ್ಲ, ನಮ್ಮ ಬೀದರ ಜಿಲ್ಲೆಯ ಹೆಮ್ಮೆಯ ಹಿರಿಯ ನಾಗರಿಕರಲ್ಲಿ ಒಬ್ಬರಾಗಿದ್ದರು. ಕೇವಲ ಕೆಲವೇ ದಿನಗಳಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡುವಲ್ಲಿ ನಮ್ಮ ಸಂಸ್ಥೆ ಮತ್ತು ಸಿಬ್ಬಂದಿ ವರ್ಗ ಸಿದ್ಧತೆಯಲ್ಲಿತ್ತು. ಆ ಸಿದ್ಧತೆಯಲ್ಲಿರುವಾಗಲೇ ಇಂದು ನಮಗೆ ಬರಿಸಿಡಿಲಿನಂತೆ ಸಾವಿನ ಸುದ್ದಿ ಬಂದೆರಗಿದ ಪರಿಣಾಮ ನಾವೆಲ್ಲರೂ ಆ ನೋವಿನಲ್ಲಿ ಭಾಗಿಯಾಗುವಂತಹ ಪ್ರಸಂಗ ಬಂದಿದೆ. ಇಂಥ ನೋವಿನಲ್ಲಿ ಅವರು ನಮಗೆ ಹಾಕಿಕೊಟ್ಟಂಥ ಮಾರ್ಗದರ್ಶನ, ಅವರು ಬಿತ್ತಿ ಹೋಗಿರತಕ್ಕಂಥ ಆದರ್ಶಗಳು, ನೈತಿಕ ಮೌಲ್ಯಗಳು ಸದಾಕಾಲ ನಮಗೆ ಮಾರ್ಗದರ್ಶಿಯಾಗಲಿ ಅಂತ ಹೇಳ್ತಾ, ಈ ನೋವು ಅವರ ಕುಟುಂಬಕ್ಕೆ, ಹಿತೈಷಿಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಸಮಸ್ತ ಸಿಬ್ಬಂದಿಗಳಿಗೆ ತಾಳ್ಮೆ ಶಕ್ತಿ ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಪ್ಪಟ ಗಾಂಧಿವಾದಿಗಳು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕೋದ್ರ ಮೂಲಕ ಶಿಕ್ಷಣ ಪ್ರೇಮಿ ಅಂತ ಹೇಳಿಂದ ಕರೆಸ್ಕೊಂಡಿರ್ತಕ್ಕಂಥ ಸರಳ, ಸಜ್ಜನ, ಪಾರದರ್ಶಕ ಒಂದು ಸೇವೆಯನ್ನು ಈ ಭಾಗದ ಜನತೆಗಿನದ ಶೈಕ್ಷಣಿಕ ಸೇವೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಕಾರ್ಯದಲ್ಲಿ ಅತ್ಯಂತ ನಿರ್ಣಾಯಕ ಅಥವಾ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುವುದರೊಂದಿಗೆ ಈ ಭಾಗದಲ್ಲಿ ಅನೇಕ ಕುಟುಂಬಗಳಿಗೆ ಆಶಾಕಿರಣರಾಗಿ ಈ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಂತಂದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸಿಕೊಡುವಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು, ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದನ್ನು ಹುಟ್ಟು ಹಾಕೋದ್ರ ಮೂಲಕ ಇವತ್ತಿನದ ಒಂದು ಉತ್ತಮ ಶೈಕ್ಷಣಿಕ ಸೇವೆ ಅಂತಕ್ಕಂಥದನ್ನು ಇವತ್ತು ನೀಡ್ಕೊಂಡು ಬಂದಿರತಕ್ಕಂಥ ಗಾದಾ ಸರ್ ಅವರನ್ನು ಇನ್ನು ಬೆಳಗ್ಗೆ ಅಂತಂದ್ರೆ ಅವರು ದೈವಾಧೀನರಾಗಿರ್ತಕ್ಕಂಥ ಒಂದು ಸಂಗತಿ ಅಂತಕ್ಕಂಥದನ್ನು ತಿಳಿದು ಅತ್ಯಂತ ದುಃಖದ ಸಂಗತಿ ಆಗಿರೋದು. ಇವತ್ತು ಈ ಒಂದು ಮಾಣಿಕಪ್ಪ ಗಾದಾ ಸರ್ ಅವರು ದೈವಾಧೀನರಾಗಿರ್ತಕ್ಕಂಥವ್ರು, ಅವರು ಒಡನಾಟದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ. ಅವ್ರ ಕುಟುಂಬದವರಿಗೂ ಕೂಡ ಆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಅಂತಕ್ಕಂಥದನ್ನು ನೀಡಲಿ ಅಂತ ಹೇಳಿ ನಾನು ಇಂದು ನಮ್ಮ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಾಣಿಕಪ್ಪ ಗಾದಾ ಅವರು ಲಿಂಗೈಕ್ಯ ಆಗಿದ್ದು ಈ ಸುದ್ದಿ ಕೇಳಿ ಮನಸ್ಸಿಗೆ ಬಹಳ ದುಃಖ ಎನಿಸಿತು. ಅವರೊಬ್ಬ ದೊಡ್ಡ ಶಿಕ್ಷಣ ಪ್ರೇಮಿಗಳಾಗಿದ್ದರು, ಸಾಮಾಜಿಕ ವ್ಯಕ್ತಿಗಳಾಗಿದ್ದರು, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರು. ಈ ಒಂದು ಹುಮನಾಬಾದ್ ದಿನ ಒಬ್ಬ ದೊಡ್ಡ ಮೇರು ವ್ಯಕ್ತಿಗಳಾಗಿದ್ದರು. ಅವರಿಗೆ ದೇವರು ಒಂದು ಆತ್ಮಶಾಂತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.